ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವರ್ಷದ ಮೊದಲ ಸೂರ್ಯಗ್ರಹಣವು ಇದೇ ತಿಂಗಳಿನಲ್ಲಿ ನಡೆಯುತ್ತಿದೆ. ಅಂದರೆ ಇದೇ ಫೆಬ್ರವರಿ 2026. ಈ ತಿಂಗಳಿನಲ್ಲಿ ಈ ವರ್ಷದ ಮೊದಲ ಸೂರ್ಯಗ್ರಹಣವು ಖಗೋಳದಲ್ಲಿ ವಿಸ್ಮಯ ಘಟನೆಯೊಂದು ನಡೆಯುತ್ತಿದೆ. ಈ ಬಾರಿ ನಡೆಯುತ್ತಿರುವ ಈ ಸೂರ್ಯಗ್ರಹಣವು ಅತ್ಯಂತ ಭಯಂಕರ ಹಾಗೂ ಪ್ರಭಾವಶಾಲಿಯಾಗಿರಲಿದ್ದು, ನಮ್ಮ ಕರ್ನಾಟಕದಲ್ಲಿ ಈ ಫೆಬ್ರವರಿ ತಿಂಗಳಿನಲ್ಲಿ ಯಾವ ದಿನಾಂಕದಂದು ನಡೆಯಲಿದೆ ಹಾಗೂ ಕರ್ನಾಟಕದಲ್ಲಿ ಗ್ರಹಣದ ಸಮಯ, ಜೊತೆಗೆ ಗರ್ಭಿಣಿ ಇರುವ ಮಹಿಳೆಯರು ಗ್ರಹಣ ಸಂದರ್ಭದಲ್ಲಿ ಪಾಲಿಸಬೇಕಾದ ನಿಯಮಗಳು ಹಾಗೂ ವಹಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಮತ್ತು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಗ್ರಹಣ ಸಂದರ್ಭದಲ್ಲಿ ಪಾಲಿಸಬೇಕಾದ ನಿಯಮಗಳು ಏನೇನು ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಬಾರಿ ನಡೆಯುತ್ತಿರುವ ಈ ವೃತ್ತಾಕಾರದ ಉಂಗುರ ಸೂರ್ಯಗ್ರಹಣ ಪ್ರಭಾವವು ಯಾವ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರಲಿದೆ, ಅದೃಷ್ಟವಂತ ರಾಶಿಗಳು ಯಾವ್ಯಾವು, ಈ ಸೂರ್ಯಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಲಾಗಿದ್ದು, ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಬನ್ನಿ, ಇಷ್ಟಕ್ಕೂ ಈ 2026ರಲ್ಲಿ ನಡೆಯುತ್ತಿರುವ ಈ ವರ್ಷದ ಮೊದಲ ಸೂರ್ಯಗ್ರಹಣವು ಹೇಗಿರಲಿದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ. ಹಾಗಾಗಿ ಈ ವಿಡಿಯೋವನ್ನು ದಯವಿಟ್ಟು ಗರ್ಭಿಣಿ ಮಹಿಳೆಯರಿಗೆ ಹಾಗೂ ಅದೃಷ್ಟವಂತ ರಾಶಿಯವರಿಗೆ ಎಲ್ಲ ಕಡೆ ಶೇರ್ ಮಾಡಿ. ಈ ಗ್ರಹಣವನ್ನು ವೈಜ್ಞಾನಿಕವಾಗಿ ಅನುಲಾರ್ ಸೋಲಾರ್ ಎಕ್ಲಿಪ್ಸ್ ಎನ್ನಲಾಗುತ್ತದೆ. ಚಂದ್ರನು ಭೂಮಿಯಿಂದ ಅತ್ಯಂತ ದೂರದ ಕಕ್ಷೆಯಲ್ಲಿದ್ದಾಗ ಈ ವಿದ್ಯಮಾನ ಘಟಿಸುತ್ತದೆ. ಈ ಸ್ಥಿತಿಯಲ್ಲಿ ಚಂದ್ರನ ಗಾತ್ರವು ಸೂರ್ಯನಿಗಿಂತ ಚಿಕ್ಕದಾಗಿ ಕಾಣುವುದರಿಂದ ಸೂರ್ಯನನ್ನ ಪೂರ್ತಿಯಾಗಿ ಮುಚ್ಚಲು ಸಾಧ್ಯವಾಗುವುದಿಲ್ಲ. ಆಗ ಸೂರ್ಯನ ಅಂಚುಗಳು ಪ್ರಕಾಶಮಾನವಾದ ಬಳೆಯಂತೆ ಗೋಚರಿಸುತ್ತವೆ. ಗ್ರಹಣದ ಪಥ ಮತ್ತು ಪ್ರಭಾವಿತ ಪ್ರದೇಶಗಳು. ಈ ಗ್ರಹಣದ ಮುಖ್ಯ ಪಥವು ಹೆಚ್ಚಾಗಿ ಜನವಸತಿ ಇಲ್ಲದ ಪ್ರದೇಶಗಳ ಮೇಲೆ ಹಾದು ಹೋಗುತ್ತದೆ. ಅಂಟಾರ್ಟಿಕಾ. ಇಲ್ಲಿ ಗ್ರಹಣವು ಅತ್ಯಂತ ಸುಂದರವಾಗಿ ಪೂರ್ಣ ಅಗ್ನಿ ಉಂಗುರವಾಗಿ ಕಾಣಿಸುತ್ತದೆ. ದಕ್ಷಿಣದ ದೇಶಗಳು. ಆಫ್ರಿಕಾದ ದಕ್ಷಿಣ ಭಾಗ, ದಕ್ಷಿಣ ಅಮೆರಿಕಾದ ಕೆಳಭಾಗ ಮತ್ತು ಆಸ್ಟ್ರೇಲಿಯಾದ ದಕ್ಷಿಣದ ಕೆಲವು ದ್ವೀಪಗಳಲ್ಲಿ ಭಾಗಶಃ ಸೂರ್ಯಗ್ರಹಣ ಗೋಚರಿಸುತ್ತದೆ. ಸಮುದ್ರ ಪ್ರದೇಶ. ಹಿಂದೂ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರದ ದಕ್ಷಿಣ ಭಾಗಗಳಲ್ಲಿ ಇದು ಗೋಚರವಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಕೋನದ ಭಾರತದಲ್ಲಿ ಗ್ರಹಣ ಕಾಣಿಸದಿದ್ದರೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬ್ರಹ್ಮಾಂಡದಲ್ಲಿ ನಡೆಯುವ ಬದಲಾವಣೆಗಳು ರಾಶಿಗಳ ಮೇಲೆ ಪ್ರಭಾವ ಬೀರುತ್ತವೆಂದು ನಂಬಲಾಗುತ್ತದೆ. ರಾಶಿ ಮತ್ತು ನಕ್ಷತ್ರ. ಈ ಗ್ರಹಣವು ಕುಂಭ ರಾಶಿಯಲ್ಲಿ ಮತ್ತು ಶತಭಿಷ ನಕ್ಷತ್ರದಲ್ಲಿ ಸಂಭವಿಸುತ್ತಿದೆ. ಕುಂಭ ರಾಶಿಯ ಅಧಿಪತಿ ಶನಿಯಾಗಿದ್ದು, ಅಲ್ಲಿ ಈ ಗ್ರಹಣ ನಡೆಯುತ್ತಿರುವುದರಿಂದ ರಾಜಕೀಯ ಮತ್ತು ಸಾಮಾಜಿಕ ಬದಲಾವಣೆಗಳಿಗೆ ಕಾರಣವಾಗಬಹುದು ಎಂದು ಜ್ಯೋತಿಷಿಗಳು ವಿಶ್ಲೇಷಿಸುತ್ತಾರೆ. ಯಾರಿಗೆ ಜಾಗ್ರತೆ ಅಗತ್ಯ? ವಿಶೇಷವಾಗಿ ಕುಂಭ, ಸಿಂಹ, ವೃಶ್ಚಿಕ ಮತ್ತು ವೃಷಭ ರಾಶಿಯವರು ಈ ಸಮಯದಲ್ಲಿ ಮಾನಸಿಕ ಒತ್ತಡ ಅಥವಾ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು ಎನ್ನಲಾಗುತ್ತದೆ. ಈ ಗ್ರಹಣದ ವಿಶೇಷತೆ ಏನು? 2026ರ ಮೊದಲ ಗ್ರಹಣ. ಇದು ಈ ವರ್ಷದ ಆಕಾಶಕಾಯಗಳ ವಿದ್ಯಮಾನದ ಸರಣಿಗೆ ನಾಂದಿ ಹಾಡಲಿದೆ. ಭಾರತಕ್ಕೆ ಅನ್ವಯವಿಲ್ಲ. ಭಾರತೀಯ ಪಂಚಾಂಗದ ಪ್ರಕಾರ ಎಲ್ಲಿ ಗ್ರಹಣ ಕಾಣಿಸುವುದಿಲ್ಲವೋ ಅಲ್ಲಿ ದೇವಸ್ಥಾನ ಮುಚ್ಚುವುದು ಅಥವಾ ಆಹಾರದ ನಿಯಮಗಳನ್ನು ಪಾಲಿಸುವ ಅಗತ್ಯವಿರುವುದಿಲ್ಲ. ಅಪರೂಪದ ದೃಶ್ಯ. ಅಂಟಾರ್ಟಿಕಾದಲ್ಲಿ ಈ ಸಮಯದಲ್ಲಿ ಹಗಲು ದೀರ್ಘವಾಗಿರುವುದರಿಂದ ಅಲ್ಲಿನ ಸಂಶೋಧಕರಿಗೆ ಇದು ವಿಜ್ಞಾನದ ದೃಷ್ಟಿಯಿಂದ ಮಹತ್ವದ ಸಂಶೋಧನೆಗೆ ಅವಕಾಶ ನೀಡುತ್ತದೆ. ಮುಂದಿನ ಪ್ರಮುಖ ಗ್ರಹಣ ಯಾವುದು? ಈ ಫೆಬ್ರವರಿ ಗ್ರಹಣ ಮುಗಿದ ನಂತರ 2026ರ ಆಗಸ್ಟ್ 12ರಂದು ಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ. ಅದು ಯುರೋಪ್ ಮತ್ತು ಅಮೆರಿಕದ ಕೆಲವು ಭಾಗಗಳಲ್ಲಿ ಬಹಳ ಅದ್ಭುತವಾಗಿ ಕಾಣಿಸಲಿದೆ. 2026ರ ಫೆಬ್ರವರಿ 17ರ ಸೂರ್ಯಗ್ರಹಣವು ಭಾರತದಲ್ಲಿ ಕಾಣಿಸದಿದ್ದರೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಾನ ಪಲ್ಲಟವು ಎಲ್ಲ 12 ರಾಶಿಗಳ ಮೇಲೆ ಸೂಕ್ಷ್ಮ ಪ್ರಭಾವ ಬೀರುತ್ತದೆ. ಅದರಲ್ಲೂ ಈ ಗ್ರಹಣವು ಕುಂಭ ರಾಶಿ ಮತ್ತು ಶತಭಿಷ ನಕ್ಷತ್ರದಲ್ಲಿ ನಡೆಯುತ್ತಿರುವುದು ವಿಶೇಷ. ರಾಶಿಗಳ ಮೇಲೆ ಗ್ರಹಣದ ಪ್ರಭಾವ. ರಾಶಿ ಗುಂಪು. ಪ್ರಭಾವದ ಸ್ವರೂಪ. ಗಮನಿಸಬೇಕಾದ ಅಂಶ. ಶುಭ ಫಲ. ಮೇಷ, ಮಿಥುನ, ತುಲಾ, ಧನು. ಆರ್ಥಿಕ ಲಾಭ. ಹೊಸ ಅವಕಾಶಗಳು ಮತ್ತು ಉದ್ಯೋಗದಲ್ಲಿ ಪ್ರಗತಿ ಕಂಡು ಬರಲಿದೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಮಿಶ್ರ ಫಲ. ವೃಷಭ, ಕನ್ಯಾ, ಮಕರ, ಮೀನ. ಕೆಲಸದಲ್ಲಿ ಒತ್ತಡವಿದ್ದರೂ ಅಂತಿಮವಾಗಿ ಯಶಸ್ಸು ಸಿಗಲಿದೆ. ಖರ್ಚು ಹೆಚ್ಚಾಗಬಹುದು. ಸಂಯಮದಿಂದ ಇರುವುದು ಒಳ್ಳೆಯದು. ಜಾಗ್ರತೆ ಅಗತ್ಯ. ಕರ್ಕ, ಸಿಂಹ, ವೃಶ್ಚಿಕ, ಕುಂಭ. ಆರೋಗ್ಯದ ಸಮಸ್ಯೆ, ಅನಗತ್ಯ ವಿವಾದ ಅಥವಾ ಮಾನಸಿಕ ಆತಂಕ ಕಾಡಬಹುದು. ಈ ರಾಶಿಯವರು ಗ್ರಹಣ ಕಾಲದಲ್ಲಿ ಜಾಗರೂಕರಾಗಿರಬೇಕು.
ಗ್ರಹಣದ ಸಮಯದಲ್ಲಿ ಮತ್ತು ನಂತರ ಮಾಡಬೇಕಾದ ದಾನಗಳು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣದ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಪುಣ್ಯ ಪ್ರಾಪ್ತಿಗಾಗಿ ಈ ವಸ್ತುಗಳನ್ನು ದಾನ ಮಾಡುವುದು ಶ್ರೇಷ್ಠ. ಧಾನ್ಯಗಳ ದಾನ. ಗೋಧಿ, ಅಕ್ಕಿ ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡುವುದು ರಾಹುಕೇತುಗಳ ದೋಷವನ್ನು ಕಡಿಮೆ ಮಾಡುತ್ತದೆ. ವಸ್ತ್ರದಾನ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಹೊದಿಕೆ ಅಥವಾ ಬಟ್ಟೆಗಳನ್ನು ನೀಡುವುದು ಶುಭ. ಬೆಲ್ಲ ಮತ್ತು ಎಳ್ಳು. ಈ ಗ್ರಹಣವು ಶನಿಯ ಮನೆಯಾದ ಕುಂಭದಲ್ಲಿ ನಡೆಯುವುದರಿಂದ ಬೆಲ್ಲ ಮತ್ತು ಎಳ್ಳನ್ನು ದಾನ ಮಾಡುವುದರಿಂದ ಶನಿ ದೋಷ ಶಾಂತಿಯಾಗುತ್ತದೆ. ದೀಪದಾನ. ಗ್ರಹಣ ಮುಗಿದ ನಂತರ ಸಂಜೆ ದೇವಸ್ಥಾನದಲ್ಲಿ ಅಥವಾ ಮನೆಯ ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚುವುದು ವಿಶೇಷ ಫಲ ನೀಡುತ್ತದೆ. ಪಾಲಿಸಬೇಕಾದ ಕೆಲವು ಸರಳ ನಿಯಮಗಳು. ಭಾರತದಲ್ಲಿ ಗ್ರಹಣ ಕಾಣಿಸದಿದ್ದರೂ ಆಧ್ಯಾತ್ಮಿಕ ಸಾಧನೆ ಮಾಡುವವರಿಗೆ ಇದು ಉತ್ತಮ ಸಮಯ. ಮಂತ್ರ ಜಪ. ಗ್ರಹಣದ ಸಮಯದಲ್ಲಿ ಓಂ ನಮಃ ಶಿವಾಯ ಅಥವಾ ಗಾಯತ್ರಿ ಮಂತ್ರ ಪಠಿಸುವುದು ಮಾನಸಿಕ ಶಾಂತಿ ನೀಡುತ್ತದೆ. ಶುದ್ಧೀಕರಣ. ಗ್ರಹಣ ಮುಗಿದ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಪೂಜೆ ಮಾಡುವುದು ಸಂಪ್ರದಾಯ. ಗರ್ಭಿಣಿಯರು. ಗ್ರಹಣ ಭಾರತದಲ್ಲಿ ಕಾಣಿಸದ ಕಾರಣ ಭಯಪಡುವ ಅಗತ್ಯವಿಲ್ಲ. ಆದರೂ ಮನಸ್ಸಿನ ನೆಮ್ಮದಿಗಾಗಿ ದೈವ ಪ್ರಾರ್ಥನೆ ಮಾಡುವುದು ಒಳ್ಳೆಯದು. ವಿಶೇಷ ಸೂಚನೆ. ಈ ಗ್ರಹಣವು ಭಾರತದಲ್ಲಿ ಗೋಚರಿಸದ ಕಾರಣ ಯಾವುದೇ ರೀತಿಯ ವೇದೆ ಅಥವಾ ಸೂತಕ ಅನ್ವಯಿಸುವುದಿಲ್ಲ. ಅಂದರೆ ನೀವು ಎಂದಿನಂತೆ ದೇವಸ್ಥಾನಗಳಿಗೆ ಹೋಗಬಹುದು ಮತ್ತು ಆಹಾರವನ್ನು ಸೇವಿಸಬಹುದು. ಹಾಗಾಗಿ ಈ ವಿಡಿಯೋ ಮತ್ತು ಈ ಮಾಹಿತಿ ತುಂಬ ಉಪಯುಕ್ತವಾಗಿದ್ದು ದಯವಿಟ್ಟು ಗರ್ಭಿಣಿ ಇರುವ ಮಹಿಳೆಯರಿಗೆ ತಲುಪುವವರೆಗೂ ಎಲ್ಲ ವಾಟ್ಸ್ಆ್ಯಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.